ಗ್ಯಾಸ್ ಎಮರ್ಜೆನ್ಸಿ ಪೂರೈಕೆಯಾಗ್ತಾ ಇದೆಯಾ ಸಿಲಿಂಡರ್? ಹೋಟೆಲ್ ಉದ್ಯಮಕ್ಕೆ ಹೊಡೆತ, ಬೇಕರಿ ಫಾಸ್ಟ್ ಫುಡ್ಗೂ ಎಫೆಕ್ಟ್. ಸಣ್ಣ ವ್ಯಾಪಾರಿಗಳ ಸಂಕಷ್ಟ ಹೇಗಿದೆ? ಗ್ಯಾಸ್ ಗಂಡಾಂತರ, ಜನರ ಕಣ್ಣೀರು. ಗ್ಯಾಸ್ ಎಮರ್ಜೆನ್ಸಿ ಡೇ 7. ಮಧ್ಯಪ್ರಾಚ್ಯದಲ್ಲಿ ನಿಲ್ತಾ ಇಲ್ಲ ಯುದ್ಧ, ಕಂಟಿನ್ಯೂ ಆಗ್ತಾನೆ ಇದೆ, ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದರ ಪರಿಣಾಮ ಈಗ ಬೇರೆ ದೇಶಗಳ ಮೇಲೆ ಆಗ್ತಾ ಇರುವಂತದ್ದು. ಕಳೆದ 7 ದಿನಗಳಿಂದ ನಾವು ಕರ್ನಾಟಕದಲ್ಲೂ ಕೂಡ ಇದರ ಪರಿಣಾಮವನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿ ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಪೆಟ್ಟು ಕೂಡ ಈಗಾಗಲೇ ಕೊಟ್ಟಿದೆ. ಆದ್ರೆ ಈಗ ಒಂದೊಂದಷ್ಟು ರೀತಿಯಾದಂತಹ ಆಶಾಭಾವನೆ ಇದೆ. ಗ್ಯಾಸ್ ಟ್ರಬಲ್ ಆಗ್ತಾ ಇದೆ, ಬಟ್ ಹೋಟೆಲ್ಗಳಿಗೆ LPG ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ ಅಂತ ಹೇಳಿ, ಇವತ್ತು ಆಗುವ ಚಾನ್ಸಸ್ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಅನೇಕ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು ಸೋಮವಾರ ಅಥವಾ ಮಂಗಳವಾರ ಗ್ಯಾಸ್ ಪೂರೈಕೆ ಆಗುತ್ತೆ ಅಂತ ನಮಗೆ ಹೇಳಿದ್ದಾರೆ ಅಂತ ಹೇಳಿ. ಸೊ 20% ಸಿಲಿಂಡರ್ ಪೂರೈಕೆ ಅಂತ ಹೇಳಿದ್ರು PC ರಾವ್ ಹೋಟೆಲ್ ಉದ್ಯಮಗಳ ಸಂಘದ ಅಧ್ಯಕ್ಷರು. ಸೊ ಹೋಟೆಲ್ಗಳಿಗೆ 20% ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ? ಈಗಾಗಲೇ ಗ್ಯಾಸ್ ಇಲ್ಲದೆ ಹಲವು ಹೋಟೆಲ್ಗಳು ಆಲ್ಮೋಸ್ಟ್ ಬಂದ್ ಆಗಿದೆ. ಇನ್ನು ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ ಸಿಲಿಂಡರ್. KR ಸರ್ಕಲ್ನ ನಿಸರ್ಗ ಹೋಟೆಲ್ಗೆ ಗ್ಯಾಸ್ ಪೂರೈಕೆ ಆಗಿಲ್ಲ. ಗಾಂಧಿ ಬಜಾರಲ್ಲಿರುವ ವಿದ್ಯಾರ್ಥಿ ಭವನಕ್ಕೆ ಇನ್ನೂ ಕೂಡ ಗ್ಯಾಸ್ ಪೂರೈಕೆ ಆಗಿಲ್ಲ. ಸೊ 11 ಗಂಟೆ ನಂತರ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಆಗುವಂತಹ ನಿರೀಕ್ಷೆ ಇದೆ. 50% ವಾಣಿಜ್ಯ ಗ್ಯಾಸ್ ಪೂರೈಕೆಗೆ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಈ ರೀತಿಯಾದಂತಹ ಸಮಸ್ಯೆ ಉಂಟಾಯಿತು, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದು, ಇಮ್ಮಿಡಿಯೇಟ್ ಆಗಿ ಎಫೆಕ್ಟ್ ಆಗಿರುವಂತದ್ದು ಹೋಟೆಲ್ ಉದ್ಯಮದ ಮೇಲೆ. ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಯಾವಾಗ ಹೋಟೆಲ್ಗಳು ಬಂದಾಗುವಂತಹ ಪರಿಸ್ಥಿತಿ ಬಂತು, ಹೋಟೆಲ್ ಮಾಲೀಕರು ಈ ವಿಚಾರದಲ್ಲಿ ಹೇಳಿದ್ರು. ಆನಂತರ CM ಅವರನ್ನ ಮೀಟ್ ಮಾಡಿದ್ರು, CS ಅವರನ್ನ ಮೀಟ್ ಮಾಡಿದ್ರು. CS ಕೂಡ ಇವರ ಜೊತೆಗೆ ಎಲ್ಲ ಮಾತುಕತೆಯನ್ನ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ನಿಮ್ಗೆ ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಸರ್ಕಾರ ಕೂಡ ಕೊಟ್ಟಿತ್ತು. ಆದ್ರೆ ಇದೀಗ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಆಯಿತು. ಈ ಒಂದು 2 ದಿನದವರೆಗೂ ನಮಗೆ ಸಿಲಿಂಡರ್ ಇದೆ, ಅನಂತರ ಏನು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಹೋಟೆಲ್ ಮಾಲೀಕರಲ್ಲಿತ್ತು. ಅನೇಕ ಕಡೆ ಸೌದೆ ಒಲೆಯನ್ನ ಬಳಕೆ ಮಾಡುವಂತಹ ಪರ್ಯಾಯವಾಗಿ ಈಗ ಬಳಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡಿಕೊಡಿದ್ದಾರೆ. ಆದ್ರೆ ಅದರಿಂದಾಗೂ ಕೂಡ ಸಾಕಷ್ಟು ಸವಾಲುಗಳಿದೆ. ಅದರಿಂದಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಈ ರೀತಿಯಾಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಈ ಒಂದು ಸೌದೆ ಒಲೆಯಿಂದ ಅಡಿಗೆ ಮಾಡಿಯೇ ಗೊತ್ತಿಲ್ಲ. ಜೊತೆಗೆ ಅದರಿಂದ ಸಾಕಷ್ಟು ಪೊಲ್ಯೂಷನ್ ಆಗ್ತಾ ಇರುವಂತದ್ದು, ಜೊತೆಗೆ ಕಟ್ಟಿಗೆಗಳನ್ನ ತಗೊಂಡ್ಬರೋದಕ್ಕೆ ಅದಕ್ಕೂ ಕೂಡ ಸಮಸ್ಯೆಗಳು ಆಗ್ತಾ ಇದೆ. ಹೀಗೆ ಸಾಕಷ್ಟು ಸವಾಲುಗಳನ್ನ ಹೋಟೆಲ್ ಮಾಲೀಕರು ಎದುರಿಸ್ತಾ ಇದ್ರು. ಹೋಟೆಲ್ ಉದ್ಯಮದಲ್ಲಿ ಕೆಲವೊಂದಷ್ಟು ಹೋಟೆಲ್ಗಳು ಬಂದೇ ಆಗಿತ್ತು. ಬೀದಿ ಬದಿ ವ್ಯಾಪಾರಿಗಳು ಕೂಡ ಅನೇಕರು ನಮಗಿನ್ನ ಆಗ್ತಾ ಇಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಬಟ್ ಇವತ್ತು ಹೋಟೆಲ್ಗಳಿಗೆ ಗ್ಯಾಸ್ ಸಿಗುತ್ತಾ? 11 ಗಂಟೆ ಬಳಿಕ ಗ್ಯಾಸ್ ಸಪ್ಲೈ ಒಂದು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ ಹೋಟೆಲ್ ಮಾಲೀಕರ ಸಂಘದವರು ಮನವಿಯನ್ನ ಮಾಡಿಕೊಂಡಿದ್ದಾರೆ, 50% ನಮಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಹೇಳಿ. ಬಟ್ 20% ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುವಂತಹ ನಿರೀಕ್ಷೆ ಇದೆ. ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮಾತ್ರ ಇದೆ. ಆದ್ರೆ ಪ್ರಶ್ನೆಗೆ ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಉತ್ತರ ಸಿಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಅನೇಕ ಹೋಟೆಲ್ಗಳು ಬಂದಾಗಿದೆ, ಬಟ್ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೋಮವಾರ ಮಂಗಳವಾರದ ಹೊತ್ತಿಗೆ ನಮಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ನ ಮಾಲೀಕರುಗಳು ಕೂಡ ಹೇಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ಗಳ ನಿರೀಕ್ಷೆಯ ರೀತಿಯಲ್ಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗತ್ತಾ? ಸಿಗುವಂತಹ ಚಾನ್ಸಸ್ ಇದೆಯಾ? ಹೇಗೆ ನವಿತಾ, ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಪ್ರತಿಯೊಂದು ಹೋಟೆಲ್ಗಳು ಕೂಡ ಇದು. ಈವನ್ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ PC ರಾವ್ ಅವರು ಕೂಡ ಅದನ್ನೇ ಹೇಳಿರೋದು. ಅಂದ್ರೆ ಸೋಮವಾರದಿಂದ ಅಂದ್ರೆ ಇವತ್ತಿನಿಂದ ಅಧಿಕೃತವಾಗಿ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗುತ್ತೆ ಅಂತ. ಬಟ್ ಇದುವರೆಗೂ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅಧಿಕೃತವಾದಂತಹ ಒಂದು ಆದೇಶದ ಪ್ರತಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘಕ್ಕೆ ಕೈ ಸೇರಿಲ್ಲ. ದೆಹಲಿಯಲ್ಲಿ ಯಾವ ರೀತಿಯಾಗಿ ಜಾರಿಯಾಗಿದೆಯೋ ಅದೇ ರೀತಿ ರಾಜ್ಯದಲ್ಲೂ ಕೂಡ ಜಾರಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಹೋಟೆಲ್ ಮಾಲೀಕರ ಸಂಘ ಇದೆ. ಸೊ ಇದುವರೆಗೂ ಕೂಡ ಅವರಿಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತಹ ಲೆಟರ್ ರಿಸೀವ್ ಆಗಿಲ್ಲ. ಬಟ್ ಈಗ
ಈಗಷ್ಟೇ ಪಿ ಸಿ ರಾವ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಬೆಳಗ್ಗೆ 10 ಗಂಟೆಯ ಬಳಿಕ ಅವರಿಗೆ ಅಧಿಕೃತವಾಗಿ ಮಾಹಿತಿ ಸಿಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈಗಾಗ್ಲೇ ಹಲವು ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ 4,000, 5,000, ನಿನ್ನೆ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನ ಅನೇಕ ಹೋಟೆಲ್ಗಳಲ್ಲಿ 4,000 - 5,000 ರೂಪಾಯಿಗೆಲ್ಲ ಗ್ಯಾಸ್ ಅನ್ನ ತಗೊಂಡು ರನ್ ಮಾಡುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಒಂದಷ್ಟು ಹೋಟೆಲ್ಗಳಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಅನ್ನ ಕೊಡ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ ಅನ್ನುವಂತಹ ಕಾರಣದಿಂದ ಲಿಮಿಟೆಡ್ ಮೆನು ಜೊತೆಗೆ ರನ್ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳಂತೂ ಗೃಹ ಬಳಕೆಯ LPG ಗಳನ್ನ ಬಳಕೆ ಮಾಡಿಕೊಂಡು ಅವರ ವ್ಯಾಪಾರವನ್ನ ರನ್ ಮಾಡ್ತಾ ಇರೋ ಚಿತ್ರಣ ಕಂಡು ಬಂತು. ಇವತ್ತು ಕೂಡ ಅನೇಕ ಭಾಗಗಳಲ್ಲಿ ಬಾಗಿಲು ಹಾಕಿರುವಂತಹ ಚಿತ್ರಣ ಕಂಡು ಬಂದಿದೆ. ಒಂದೊಮ್ಮೆ 11 ಗಂಟೆಯ ಬಳಿಕವೂ ಏನಾದ್ರೂ ಇವರಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂದ್ರೆ, ನಿನ್ನೆ ನ್ಯೂಸ್ 18 ಜೊತೆಗೆ ಲೈವ್ ಅಲ್ಲೇ ಮಾತಾಡುವಾಗ ಪಿ ಸಿ ರಾವ್ ಹೇಳಿರೋ ಪ್ರಕಾರ ಸುಮಾರು 100 ಕೋಟಿಗೂ ಅಧಿಕ ಇವರಿಗೆ ಲಾಸ್ ಆಗುವಂತಹ ಸಾಧ್ಯತೆ ಇದೆಯಂತೆ ಹೋಟೆಲ್ ಉದ್ಯಮಕ್ಕೆ. ಇದು ನಿಜಕ್ಕೂ ಕೂಡ ದೊಡ್ಡದಾದಂತಹ ಒಂದು ನಷ್ಟ ಆಗುತ್ತೆ ನವಿತಾ ಜೈನ್. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ, ಡೀಟೇಲ್ಸ್.